ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 5ರಿಂದ ಫೆಬ್ರವರಿ 11ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಅನುರಾಧ ನಕ್ಷತ್ರದಿಂದ ಶತಭಿಷ ನಕ್ಷತ್ರದವರೆಗೆ. ಸ್ನೇಹಿತರೆ, ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು 4ನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ಕೌಟುಂಬಿಕ ತೊಂದರೆಗಳು ನಿಮಗೆ ಒತ್ತಡವನ್ನು ಉಂಟುಮಾಡಬಹುದು. ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 6ನೇ ಮನೆಯಲ್ಲಿರುವುದರಿಂದ ಭವಿಷ್ಯದ ಆರ್ಥಿಕ ಸವಾಲುಗಳಿಗೆ ತಯಾರಿ ಮಾಡುವಾಗ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಉತ್ತಮ. ಆದ್ದರಿಂದ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಯಾವುದೇ ಯೋಜನೆಯಲ್ಲಿ ಕೂಲಂಕಷವಾಗಿ ಯೋಚಿಸಿದ ನಂತರವೇ ಹಾಕಿ. ಈ ಸಮಯವು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ. ವೃತ್ತಿಪರರಾಗಿದ್ದರೆ ಈ ವಾರ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನಿಮ್ಮ ಸಹೋದ್ಯೋಗಿಗಳ ಸಂಚುಗಳಿಂದಾಗಿ ನೀವು ಕೆಲವು ದೊಡ್ಡ ತೊಂದರೆಗೆ ಸಿಲುಕುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೆ ಓದುವುದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಕೆಲಸ ಮಾಡುವುದು ಹೆಚ್ಚು ಬೇಸರ ತರಿಸುತ್ತದೆ. ಈ ಇಡೀ ವಾರ ನೀವು ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು. ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ಸಕ್ರಿಯರಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು. ನೀವು ಅವಿವಾಹಿತರಾಗಿದ್ದರೆ ನೀವು ಶೀಘ್ರದಲ್ಲೇ ಮದುವೆಯಾಗಬಹುದು. ಹಣದ ವಿಷಯದಲ್ಲಿ ಈ ವಾರ ನಿಮಗೆ ತುಂಬಾ ಒಳ್ಳೆಯದಿದೆ. ನೀವು ಕಡಿಮೆ ಶ್ರಮದಿಂದ ಉತ್ತಮ ಹಣವನ್ನು ಗಳಿಸಬಹುದು. ಈ ಸಮಯದಲ್ಲಿ ನೀವು ಯಾವುದೇ ಸಾಲವನ್ನು ಮರುಪಾವತಿ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಕುಟುಂಬದ ಸದಸ್ಯರ ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗೆಡಬಹುದು. ವ್ಯಾಪಾರಸ್ಥರಿಗೆ ಈ ವಾರ ಸ್ವಲ್ಪ ನಿಧಾನವಾಗಿರುತ್ತದೆ. ಉದ್ಯೋಗಿಗಳು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗದ ಕಾರಣ ನಿಮ್ಮ ಆತ್ಮವಿಶ್ವಾಸ ಕುಸಿಯುತ್ತದೆ. ನಿಮ್ಮ ಕೆಲಸವನ್ನು ಬದಲಾಯಿಸಲು ಸಹ ನೀವು ನಿರ್ಧರಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಒಳ್ಳೆಯದಲ್ಲ. ಗುರುಬಲ ಬರಲು ಕೆಲವು ದಿನ ಕಾಯಬೇಕು. ಆದರೆ 3ನೇ ಮನೆಯಲ್ಲಿ ರಾಶಿಯ ಅಧಿಪತಿ, ದಶಮಾಧಿಪತಿ ಹಾಗೂ ಲಾಭಾಧಿಪತಿಗಳ ಸಂಯೋಗ ನಿಮಗೆ ಯಶಸ್ಸನ್ನು, ಅಭಿವೃದ್ಧಿಯನ್ನು ಕೊಡುತ್ತದೆ. 2ನೇ ಮನೆಯ ಶುಕ್ರ ಧನಲಾಭ ಕೊಡುತ್ತಾನೆ. 5ನೇ ಮನೆಯ ರಾಹುವಿನಿಂದ ಸಂತಾನಕ್ಕೆ ತೊಂದರೆ ಅಥವಾ ಮಕ್ಕಳಿಂದ ನೋವು. ಲಾಭ ಸ್ಥಾನದಲ್ಲಿ ಕೇತು ಇದ್ದು ನಿಗೂಢ ಮೂಲಗಳಿಂದ ಧನಸಹಾಯ ಒದಗಿ ಬರುತ್ತದೆ. ನಿಮ್ಮ ಕೌಟುಂಬಿಕ ವಿಷಯಗಳು ಈಗಾಗಲೇ ಸಕ್ರಿಯವಾಗಿದ್ದು 5ನೇಯಂದು ಕುಂಭ ರಾಶಿಗೆ ಬುಧ ಪ್ರವೇಶವು ಹೆಚ್ಚಿನ ಸಂವಹನವನ್ನು ತರುತ್ತದೆ. ನೀವು ಆತ್ಮಾವಲೋಕನ, ಮೂಲಗಳ ಬೌದ್ಧಿಕ ಅನ್ವೇಷಣೆ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳಲ್ಲಿ ನಿರತರಾಗಿರುತ್ತೀರಿ. ಈ ಸಾಗಣೆಯು ಪೂರ್ವಜರು, ಪರಂಪರೆ ಅಥವಾ ಆಸ್ತಿ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪ್ರಚೋದಿಸುತ್ತದೆ. ಇದು ಕೌಟುಂಬಿಕ ಇತಿಹಾಸ ಅಥವಾ ರಿಯಲ್ ಎಸ್ಟೇಟ್ ನಿರ್ಧಾರಗಳ ಬಗ್ಗೆ ಉತ್ಪಾದಕ ಸಂವಾದಗಳಿಗೆ ಕಾರಣವಾಗುತ್ತದೆ. ಬುಧ ಸಂಕ್ರಮಣವು ಮನೆಗೆ ಸಣ್ಣ ಯೋಜನೆಗಳನ್ನು ಮತ್ತು ಸಣ್ಣ ಪ್ರಯಾಣಗಳನ್ನು ತರುತ್ತದೆ. ಮನೆಯ ವಾತಾವರಣದಲ್ಲಿ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಮಯ. ವೈಯಕ್ತಿಕ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸ್ಪಷ್ಟತೆಯನ್ನು ಬೆಳೆಸುವ ಜೊತೆಗೆ ಸೇರಿದ ಮತ್ತು ಭದ್ರತೆಯ ಪ್ರಜ್ಞೆಯನ್ನು ಪೋಷಿಸುವ ಸಮಯ. 8ನೇಯಂದು ವೃಷಭ ರಾಶಿಯಲ್ಲಿ ಯುರೇನಸ್ನೊಂದಿಗೆ ಸೂರ್ಯನು ಒತ್ತಡದ ಅಂಶವನ್ನು ಹೊಂದಿರುತ್ತಾನೆ ಮತ್ತು ಇದು ಸಂಕೀರ್ಣವಾದ ಸಾಗಣೆಯಾಗಿದೆ. ದಯವಿಟ್ಟು ನೀವು ಮನೆಯಲ್ಲಿರುವ ಹಿರಿಯರಿಗೆ ವಿಧೇಯರಾಗಿರುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ ಸಾಕಷ್ಟು ವಾದಗಳು ಉಂಟಾಗುತ್ತವೆ. ಅದು ಹಿರಿಯರನ್ನು ಭಾವನಾತ್ಮಕವಾಗಿ ನೋಯಿಸಬಹುದು. 9ನೇ ದಿನ ಅಮಾವಾಸ್ಯೆಯು ನಿಮ್ಮ 4ನೇ ಮನೆಗೆ ಭೇಟಿ ನೀಡಲಿದೆ. ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಕುಟುಂಬ ಸಭೆಯಂತಹ ಹೊಸ ಆರಂಭವನ್ನು ಗುರುತಿಸುತ್ತದೆ. ಈ ಅಮಾವಾಸ್ಯೆಯು ಕೌಟುಂಬಿಕ ಬಂಧಗಳನ್ನು ಬಲಪಡಿಸುವುದು, ಮನೆ ಸಂಬಂಧಿತ ಯೋಜನೆಗಳನ್ನು ಪ್ರಾರಂಭಿಸುವುದು ಅಥವಾ ಬೇರುಗಳು ಮತ್ತು ಪರಂಪರೆಯನ್ನು ಆಲೋಚಿಸುವ ಮೇಲೆ ಕೇಂದ್ರೀಕರಿಸುತ್ತದೆ. ಚಂದ್ರನು ತಾಯಂದಿರು ಅಥವಾ ವಯಸ್ಸಾದ ಸ್ತ್ರೀ ವ್ಯಕ್ತಿಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಅವರು ಈ ವಾರದಲ್ಲಿ ವಿಶೇಷ ಅಗತ್ಯಗಳನ್ನು ಹೊಂದಿರುತ್ತಾರೆ. ಈ ಸಾಗಣೆಯು ವ್ಯಕ್ತಿಗಳನ್ನು ತಮ್ಮ ವೈಯಕ್ತಿಕ ಜೀವನದಲ್ಲಿ ಭಾವನಾತ್ಮಕ ಬೆಳವಣಿಗೆ ಮತ್ತು ಸ್ಥಿರತೆಗಾಗಿ ಉದ್ದೇಶದ ಬೀಜಗಳನ್ನು ನೆಡಲು ಆಹ್ವಾನಿಸುತ್ತದೆ. ಮಂಗಳ ಮತ್ತು ಶುಕ್ರ ಮಕರ ಸಂಕ್ರಾಂತಿಯ ಕೊನೆಯ ಲ್ಯಾಪ್ ಮೂಲಕ ಚಲಿಸುತ್ತಿವೆ. ಇದು ಸಂವಹನ ಮತ್ತು ಬೌದ್ಧಿಕ ಅನ್ವೇಷಣೆಗಳಲ್ಲಿ ಸಾಮರಸ್ಯವನ್ನು ಸೇರಿಸುತ್ತದೆ. ನೀವು ಹೆಚ್ಚು ಸಾಮಾಜಿಕ ಸಂವಹನಗಳನ್ನು ಹೊಂದಿರುತ್ತೀರಿ, ಉತ್ಸಾಹಭರಿತ ಚರ್ಚೆಗಳು ಮತ್ತು ಚರ್ಚೆಗಳನ್ನು ಉತ್ತೇಜಿಸುತ್ತೀರಿ. ಆದಾಗ್ಯೂ ವಾದಗಳಿಗೆ ಅವಕಾಶಗಳಿವೆ. ಆದ್ದರಿಂದ ದಯವಿಟ್ಟು ನೀವು ಹೆಚ್ಚು ಕೇಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಏತನ್ಮಧ್ಯೆ ಶುಕ್ರವು ಮೋಡಿ, ರಾಜತಾಂತ್ರಿಕತೆ ಮತ್ತು ಸಾಮರಸ್ಯದ ಬಯಕೆಯನ್ನು ಸೇರಿಸುತ್ತದೆ. ಸಂಭಾವ್ಯ ಸಂಘರ್ಷಗಳನ್ನು ಸುಗಮಗೊಳಿಸುತ್ತದೆ ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ. ಸಾಮಾಜಿಕ ಕೂಟಗಳು ಮತ್ತು ಬರವಣಿಗೆ, ಬೋಧನೆ ಮತ್ತು ಉಪದೇಶಕ್ಕಾಗಿ ಅವಕಾಶಗಳು ಇರುತ್ತವೆ. ನಿಮ್ಮ ಒಡಹುಟ್ಟಿದವರೊಂದಿಗೆ ನೀವು ಉತ್ಪಾದಕ ಸಂಭಾಷಣೆಗಳನ್ನು ಮತ್ತು ಸಣ್ಣ ಪ್ರವಾಸಗಳನ್ನು ಸಹ ಮಾಡುತ್ತೀರಿ. ಈ ವಾರದ ಅದೃಷ್ಟ ಬಣ್ಣ ಮರೂನ್. ಈ ವಾರದ ಅದೃಷ್ಟ ಸಂಖ್ಯೆ 32.
ಈ ವಾರದ ಅದೃಷ್ಟದ ದಿನ ಭಾನುವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಶನಿ ಗ್ರಹಕ್ಕೆ ಯಾಗಹವನ ಮಾಡಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ 5ರಿಂದ ಫೆಬ್ರವರಿ 11ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.